ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಆಪರೇಷನ್ ಸಿಂಧೂರದ ನಂತರ ಒಂದರ ಮೇಲೊಂದರಂತೆ ಆಯುಧಗಳನ್ನು ಪರೀಕ್ಷೆ ಮಾಡ್ತಾ ಇರೋ ಭಾರತ ಈಗ ಮತ್ತೊಂದು ಪರೀಕ್ಷೆಗೆ ಸಿದ್ಧ ಆದಂತೆ ಕಾಣ್ತಾ ಇದೆ. ಹೀಗಾಗಿನೇ ಆಗಸ್ಟ್ 20 ಹಾಗೂ 21ನೇ ತಾರೀಕು ಹಿಂದೂ ಮಹಾಸಾಗರದಲ್ಲಿನ ಸುಮಾರು 4790 ಕಿಲೋಮೀಟರ್ಗಳಷ್ಟು ದೂರದ ಪ್ರದೇಶದಲ್ಲಿ ನೋಟಮ್ ಅನ್ನು ಇಶ್ಯೂ ಮಾಡಿದೆ. ಇಲ್ಲಿ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಭಾರತ ಪರೀಕ್ಷೆ ಮಾಡಲಿದೆಯಾ ಅನ್ನೋ ಅನುಮಾನ ಮೂಡ್ತಾ ಇದೆ. ಇದರ ಜೊತೆ ಇದೇ ತಿಂಗಳ 20 ಹಾಗೂ 21ನೇ ತಾರೀಕು ಹಿಂದೂ ಮಹಾಸಾಗರದಲ್ಲಿ 4790 ಕಿಲೋಮೀಟರ್ನಷ್ಟು ದೂರ ನೋಟಮ್ ಅನ್ನು ಜಾರಿ ಮಾಡಲಾಗಿದೆ. ಮೊದಲಿಗೆ ಈ ನೋಟಮ್ 1560 ಕಿಲೋಮೀಟರ್ ಅಂತ ತಿಳಿಸಲಾಗಿತ್ತು. ಆ ಬಳಿಕ ಅದನ್ನು 2530 ಕಿಲೋಮೀಟರ್ಗೆ ಏರಿಸಲಾಯಿತು. ಕಡೆಗೆ ಈಗ ಅದು 4790 ಕಿಲೋಮೀಟರ್ ಅಂತ ಹೇಳಲಾಗ್ತಾ ಇದೆ. ಒಡಿಸ್ಸಾದ ಕರಾವಳಿ ತೀರದಿಂದ ಈ ನೋ ಫ್ಲೈ ಝೋನ್ ಆರಂಭ ಆಗುತ್ತೆ. ಅದು ಹಿಂದೂ ಮಹಾಸಾಗರದ ಕಡೆಗೆ ಮುಂದುವರಿಯುತ್ತೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಇಷ್ಟೊಂದು ದೊಡ್ಡ ವ್ಯಾಪ್ತಿಯ ನೋಟಮ್ ಅನ್ನು ಜಾರಿ ಮಾಡಿರುವುದು ಭಾರತದ ಮಿಸೈಲ್ ಪರೀಕ್ಷೆಯ ಮೇಲೆ ಜಗತ್ತಿನ ಕಣ್ಣು ನೆಡುವ ಹಾಗೆ ಮಾಡ್ತಾ ಇದೆ. ಗೆಳೆಯರೆ, ನೋಟಮ್ ಅಂದರೆ ನೋಟಿಸ್ ಟು ಏರ್ಮನ್ ಅಂತ. ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ನಿರ್ದಿಷ್ಟ ಸಮಯದಲ್ಲಿ ವಿಮಾನಗಳು ಅಥವಾ ಇನ್ಯಾವುದೇ ಆಬ್ಜೆಕ್ಟ್ಗಳು ಹಾರಾಡದಂತೆ ಮುನ್ನೆಚ್ಚರಿಕೆಯ ಕ್ರಮವಾಗಿ ಕೊಡುವ ನೋಟಿಸ್ ಇದು. ಸಾಮಾನ್ಯವಾಗಿ ಮಿಸೈಲ್ ಟೆಸ್ಟ್ ಮಾಡುವಾಗ ಆ ಭಾಗದಲ್ಲಿ ವಿಮಾನಗಳು ಸಂಚರಿಸಿದರೆ ಪರೀಕ್ಷಾರ್ಥ ಹಾರಿಸುವ ಮಿಸೈಲು ವಿಮಾನಕ್ಕೆ ಬಡಿಯುವ ಸಾಧ್ಯತೆ ಇರುತ್ತೆ. ಹೀಗಾಗಿ ಈ ಜಾಗಕ್ಕೆ ಯಾವುದೇ ಕಾರಣಕ್ಕೂ ಇಂಥ ದಿನಗಳಲ್ಲಿ ಬರಬೇಡಿ ಅಂತ ಅಡ್ವಾನ್ಸ್ ಆಗಿ ಇಡೀ ಜಗತ್ತಿಗೆ ತಿಳಿಸಲಾಗುತ್ತೆ. ಹಿಂದೂ ಮಹಾಸಾಗರದಲ್ಲಿ ಭಾರತ ಆಗಾಗ ನೋಟಮನ್ನು ಇಶ್ಯೂ ಮಾಡ್ತಲೇ ಇರುತ್ತೆ. ಈಗ ಕೂಡ ಅದನ್ನೇ ಮಾಡಲಾಗಿದೆ. ಈಗ 4790 ಕಿಲೋಮೀಟರ್ ವ್ಯಾಪ್ತಿಗೆ ನೋಟಮ್ ಇಶ್ಯೂ ಆಗಿರೋದ್ರಿಂದ ಭಾರತ ಈ ಬಾರಿ ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ನ ಪರೀಕ್ಷೆ ಮಾಡಬಹುದು ಅನ್ನೋ ಅನುಮಾನಗಳು ಮೂಡ್ತಾ ಇವೆ. ಮತ್ತೆ ಕೆಲವು ವರದಿಗಳ ಪ್ರಕಾರ ಭಾರತ ಅಗ್ನಿ ಸಿರೀಸ್ನ ಮಿಸೈಲ್ ಪರೀಕ್ಷೆ ಮಾಡಬಹುದು. ಅದು ಅಗ್ನಿ 6 ಆಗಿದ್ದರೂ ಕೂಡ ಅಚ್ಚರಿ ಪಡಬೇಕಿಲ್ಲ ಅಂತ ಹೇಳಲಾಗ್ತಾ ಇದೆ. ಅಲ್ಲಿ ಯಾವ ಪರೀಕ್ಷೆ ನಡೆಯುತ್ತೋ ಗೊತ್ತಿಲ್ಲ, ಆದರೆ ನೋಟಮ್ ಮಾತ್ರ ಚೈನಾ, ಟರ್ಕಿ, ಪಾಕಿಸ್ತಾನ ಹಾಗೂ ಬಾಂಗ್ಲಾದೇಶಗಳನ್ನು ಆತಂಕದ ಕಣ್ಣುಗಳಿಂದ ನೋಡೋ ಹಾಗಂತೂ ಮಾಡ್ತಾ ಇದೆ. ಗೆಳೆಯರೆ, ಇಲ್ಲಿ ಭಾರತ ಅಗ್ನಿ 6 ಮಿಸೈಲ್ನ ಪರೀಕ್ಷೆಯನ್ನು ಮಾಡುತ್ತಾ ಅನ್ನೋ ಪ್ರಶ್ನೆಗೆ ಖಚಿತವಾದ ಉತ್ತರ ಇನ್ನೂ ಸಿಕ್ಕಿಲ್ಲ. ಆದರೆ ಅಗ್ನಿ 6 ಅನ್ನೋದು ಸಿದ್ಧ ಆಗಿದ್ದು ಪರೀಕ್ಷೆಯಲ್ಲಿ ಯಶಸ್ಸನ್ನು ಪಡ್ಕೊಂಡು ಬಿಟ್ಟರೆ ಭಾರತದ ಬತ್ತಳಿಕೆಗೆ ಇನ್ನೂ ಒಂದು ಮಹಾಸ್ತ್ರ ಸಿಕ್ಕಂತಾಗುತ್ತೆ ಅನ್ನೋದರಲ್ಲಿ ಯಾವ ಅನುಮಾನವೂ ಇಲ್ಲ. ಯಾಕೆಂದರೆ ಈ ಅಗ್ನಿ 6ನ ರೇಂಜು 10ರಿಂದ 12 ಸಾವಿರ ಕಿಲೋಮೀಟರ್ ಅಂತ ಹೇಳ್ತಾ ಇದ್ದಾರೆ. ಒಂದು ವೇಳೆ ಈ ಮಿಸೈಲ್ ಯಶಸ್ವಿ ಆದರೆ ಜಗತ್ತಿನ ಬಹುತೇಕ ದೇಶಗಳು ಭಾರತದ ಮಿಸೈಲ್ನ ಗುರಿಗೆ ಸಿಕ್ಕಂತಾಗತ್ತೆ. ಮಧ್ಯಪ್ರಾಚ್ಯ ಅಷ್ಟೇ ಅಲ್ಲದೆ ಯುರೋಪ್ ಕೂಡ ಈ ಮಿಸೈಲ್ನ ವ್ಯಾಪ್ತಿಗೆ ಬರಲಿದೆ. ಯುರೋಪ್ ಸಂಪೂರ್ಣವಾಗಿ ಅಗ್ನಿಯ ರೇಂಜ್ಗೆ ಒಳಪಡುತ್ತೆ ಅಂದಮೇಲೆ ಟರ್ಕಿ ಇದರಿಂದ ಹೊರಗುಳಿಯೋದಕ್ಕೆ ಸಾಧ್ಯ ಇಲ್ಲ. ಈ ಅಗ್ನಿ 6ಅಲ್ಲಿ ಮಲ್ಟಿಪಲ್ ಇಂಡಿಪೆಂಡೆಂಟ್ಲಿ ಟಾರ್ಗೆಟಬಲ್ ರೀಎಂಟ್ರಿ ವೆಹಿಕಲ್ ವ್ಯವಸ್ಥೆ ಇದ್ದು 10ರಿಂದ 11 ಟಾರ್ಗೆಟ್ಗಳನ್ನು ಏಕಕಾಲಕ್ಕೆ ಇದು ಉಡಾಯಿಸಬಲ್ಲ ಸಾಮರ್ಥ್ಯವನ್ನು ಹೊಂದಿದೆ. ಮಲ್ಟಿಪಲ್ ಇಂಡಿಪೆಂಡೆಂಟ್ಲಿ ಟಾರ್ಗೆಟಬಲ್ ರೀಎಂಟ್ರಿ ವೆಹಿಕಲ್ ಅಂದರೆ ಸಿಂಪಲ್ ಆಗಿ ಒಂದು ಮಿಸೈಲು ಹಲವಾರು ವಾರ್ ಹೆಡ್ಗಳನ್ನು ಹೊಂದಿರುತ್ತೆ ಮತ್ತು ಒಮ್ಮೆ ಮಿಸೈಲ್ ಫೈರ್ ಆದ ನಂತರ ಅಷ್ಟೂ ವಾರ್ ಹೆಡ್ಗಳು ಬೇರೆ ಬೇರೆ ಟಾರ್ಗೆಟ್ಗಳನ್ನು ಹುಡುಕೊಂಡು ಹೋಗಿ ಹೊಡೆದು ಹಾಕತ್ವೆ. ಇನ್ನು ಇದರಲ್ಲಿ ಮ್ಯಾನ್ಯೂರಿಂಗ್ಗೆ ಅವಕಾಶ ಕೂಡ ಇರೋದ್ರಿಂದ ಫೈರ್ ಮಾಡಿದ ನಂತರ ಕೂಡ ಇದರ ಟಾರ್ಗೆಟನ್ನು ಬದಲಿಸೋದಕ್ಕೆ ಸಾಧ್ಯ ಆಗುತ್ತೆ. ಆ ಮೂಲಕ ಶತ್ರುಗಳ ಮೇಲೆ ಸರ್ಪ್ರೈಸ್ ಅಟ್ಯಾಕ್ ಮಾಡುವ ಕ್ಷಮತೆಯನ್ನು ಕೂಡ ಇದು ಹೊಂದಿರುತ್ತೆ. ಇನ್ನು ಈ ಅಗ್ನಿ 6ಅಲ್ಲಿ 3 ಟನ್ ತೂಕದ ವಾರ್ ಹೆಡ್ಡನ್ನು ತೊಗೊಂಡು ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ಭಾರತ ಅಣ್ವಸ್ತ್ರವನ್ನು ಹೊಂದಿರುವ ದೇಶ. ಸೊ ಅಗ್ನಿ ಮಿಸೈಲ್ಗೆ 3 ಟನ್ ನ್ಯೂಕ್ಲಿಯರ್ ವಾರ್ ಹೆಡ್ಡನ್ನು ಕಟ್ಟಿ ಉಡಾಯಿಸಿಬಿಟ್ರೆ ಶತ್ರು ದೇಶದ ಪರಿಸ್ಥಿತಿ ಏನಾಗಬಹುದು ಒಂದ್ಸರಿ ಯೋಚನೆ ಮಾಡಿ ನೋಡಿ. ಹೀಗಾಗಿನೇ ಅಗ್ನಿ 6 ಅನ್ನೋದು ಭಾರತದ ಶತ್ರುಗಳ ಎದೆಯಲ್ಲಿ ಸಣ್ಣ ಕಂಪನಕ್ಕೆ ಕಾರಣ ಆಗ್ತಾ ಇರೋದು. ಇನ್ನು ಇಲ್ಲಿ ಅಗ್ನಿ 6 ಪರೀಕ್ಷೆಯನ್ನೇ ಮಾಡಬೇಕು ಅಂತೇನಿಲ್ಲ, ಬದಲಾಗಿ ಸೂರ್ಯ ಮಿಸೈಲ್ ಪರೀಕ್ಷೆ ಕೂಡ ನಡೆಯುವ ಸಾಧ್ಯತೆ ಇರುತ್ತೆ. ಮಜಾ ಅಂದರೆ ಈ ಸೂರ್ಯ ಮಿಸೈಲ್ ಯೋಜನೆಯನ್ನ ಹಮ್ಮಿಕೊಂಡಾಗ ಇದಕ್ಕೆ ಕೂಡ ಅಗ್ನಿ 6 ಅನ್ನೋ ಕೋಡ್ ನೇಮನ್ನೇ ಕೊಡಲಾಗಿತ್ತು. 2013ರಲ್ಲಿ ಇದರ ನಿರ್ಮಾಣ ಕಾರ್ಯ ಶುರುವಾಯಿತು. ಸೊ 12 ವರ್ಷಗಳ ನಂತರ ಈ ಸೂರ್ಯ ಈಗ ಪರೀಕ್ಷೆಗೆ ಸಿದ್ಧವಾದಂತೆ ಕಾಣ್ತಾ ಇದೆ. ಸೂರ್ಯ ಮಿಸೈಲ್ ಅನ್ನೋದು ಅಗ್ನಿ 6ಗಿಂತಲೂ ಡೇಂಜರಸ್ಸು ಮತ್ತು ಅದಕ್ಕಿಂತ ಹೆಚ್ಚು ರೇಂಜನ್ನು ಹೊಂದಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದು 12ರಿಂದ 18 ಸಾವಿರ ಕಿಲೋಮೀಟರ್ಗಳಷ್ಟು ರೇಂಜನ್ನು ಹೊಂದಿದ್ದು ಭಾರತದ ಯಾವ ಭಾಗದಿಂದ ಈ ಮಿಸೈಲನ್ನು ಹಾರಿಸಿದ್ರೂ ಕೂಡ
ಜಗತ್ತಿನ ಯಾವ ಭಾಗವನ್ನು ಬೇಕಾದರೂ ಮುಟ್ಟುವ ಸಾಮರ್ಥ್ಯವನ್ನು ಇದು ಹೊಂದಿರುತ್ತೆ. ಸೊ ಇಡೀ ಜಗತ್ತೇ ಈ ಸೂರ್ಯ ಮಿಸೈಲ್ನ ಅಂಕೆಗೆ ಸಿಕ್ಕಂತಾಗತ್ತೆ. ಈಗ ಉದಾಹರಣೆಗೆ ನಮ್ಮ ಭೂಮಿನ ಒಂದು ಸುತ್ತು ಸಂಪೂರ್ಣವಾಗಿ ಸುತ್ತಾಕೊಂಡು ಬರಬೇಕು ಅಂದರೆ 40,000 ಕಿಲೋಮೀಟರ್ಗಳಷ್ಟು ಸಂಚಾರ ಮಾಡಬೇಕಾಗತ್ತೆ. ಸೊ 18,000 ಕಿಲೋಮೀಟರ್ನಷ್ಟು ಒಂದು ಮಿಸೈಲ್ ಪ್ರಯಾಣ ಮಾಡುತ್ತೆ ಅಂದರೆ ಅದು ಜಗತ್ತಿನ ಅರ್ಧ ಭಾಗವನ್ನು ಆರಾಮಾಗಿ ಮುಟ್ಟುತ್ತೆ ಅಲ್ವಾ? ಹೀಗಾಗಿನೇ ಭಾರತದಲ್ಲಿ ಇದನ್ನು ಇಟ್ಟುಕೊಂಡು ಪೂರ್ವಕ್ಕೋ ಪಶ್ಚಿಮಕ್ಕೋ ಹಾರಿಸಿದರೆ ಅದು ಖಚಿತವಾಗಿ ತನ್ನ ಗುರಿಯನ್ನು ಮುಟ್ಟುತ್ತೆ ಅಂತ ಹೇಳ್ತಾ ಇರೋದು. ಗೆಳೆಯರೆ, ಈಗ ಭಾರತದಿಂದ ಕ್ಯಾಲಿಫೋರ್ನಿಯಾ ಇದೆಯಲ್ಲ, ಅಲ್ಲಿಗೆ ಸರಾಸರಿ ವೈಮಾನಿಕ ದೂರ 15,500 ಕಿಲೋಮೀಟರ್. ನ್ಯೂಯಾರ್ಕ್ಗಾದ್ರೆ ಸುಮಾರು 14,500 ಕಿಲೋಮೀಟರ್ಗಳಷ್ಟಾಗಬಹುದು. ಇನ್ನು ದಕ್ಷಿಣ ಅಮೆರಿಕಾದ ಕೊನೆಯ ಭಾಗ ಅಂತ ಕರೆಸಿಕೊಳ್ಳಲ್ಪಡುವ ಚಿಲಿಗೆ ಭಾರತದಿಂದ 16,000 ಕಿಲೋಮೀಟರ್ಗಳಷ್ಟು ದೂರ ಆಗುತ್ತೆ. ಇನ್ನು ಕೆನಡಾದ ಟೊರಾಂಟೊ ಇದೆಯಲ್ಲ, ಅದು ಭಾರತದಿಂದ 13,000 ಕಿಲೋಮೀಟರ್ಗಳಷ್ಟು ದೂರ. ಸೊ ಅಮೆರಿಕ, ಕೆನಡಾಗಳು ಕೂಡ ಭಾರತದ ಈ ಮಿಸೈಲ್ನ ವ್ಯಾಪ್ತಿಗೆ ಸುಲಭವಾಗಿ ಸಿಕ್ಕಿಬಿಡುತ್ತವೆ. ಅಲ್ಲ, 18,000 ಕಿಲೋಮೀಟರ್ ದೂರ ಸಾಗಬಲ್ಲ ಮಿಸೈಲನ್ನು ಪರೀಕ್ಷೆನೇ ಮಾಡೋದಾದರೆ ಬರೀ 4,790 ಕಿಲೋಮೀಟರ್ ರೇಂಜಲ್ಲಿ ಮಾತ್ರ ನೋಟಮ್ ಯಾಕೆ? ಗೆಳೆಯರೆ, ಇಲ್ಲಿ ಮಿಸೈಲ್ ಪರೀಕ್ಷೆಯಲ್ಲಿ ಮಿಸೈಲ್ನ ರೇಂಜ್ನ ಅಷ್ಟೂ ದೂರವನ್ನು ಇಟ್ಟು ಪರೀಕ್ಷೆ ಮಾಡೋದು ಒಂದು ವಿಧ ಆದರೆ, ಮಿಸೈಲ್ನ ವೇಗ ಮತ್ತು ಅದು ಎಷ್ಟು ಸೆಕೆಂಡ್ಗಳಲ್ಲಿ ಗುರಿಯನ್ನು ಮುಟ್ಟುತ್ತೆ, ಆ ಗುರಿಯ ದೂರ ಮತ್ತು ಮಿಸೈಲ್ ಸಾಗಿದ ವೇಗ ಇವೆರಡನ್ನೂ ಲೆಕ್ಕ ಹಾಕಿ ಮಿಸೈಲ್ನ ಶಕ್ತಿ ಎಷ್ಟು ಅಂತ ಹೇಳೋದು ಇನ್ನೊಂದು ವಿಧ. ಸೊ ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲನ್ನು ಪರೀಕ್ಷೆ ಮಾಡುವ ಸಂದರ್ಭದಲ್ಲಿ ಈ ರೀತಿಯ ಕಾರ್ಯತಂತ್ರವನ್ನು ಅನುಸರಿಸಲಾಗುತ್ತೆ. ಹಾಗಲ್ಲದೆ ಇದ್ದರೆ ಭಾರತದಲ್ಲಿ ಮಿಸೈಲನ್ನು ಹಾರಿಸಿ ಅದನ್ನು ಪೆಸಿಫಿಕ್ ಸಾಗರದಲ್ಲೊಂದು ಟಾರ್ಗೆಟ್ ಅನ್ನು ಇಟ್ಟು ಹೊಡಿಬೇಕಾಗಿ ಬರುತ್ತೆ. ಸೊ ಮಿಸೈಲ್ನ ಪರೀಕ್ಷೆ ಅನ್ನೋದನ್ನ ತುಂಬಾ ವೈಜ್ಞಾನಿಕವಾಗಿ ಮಾಡ್ತಾರೆ. ಇನ್ನು ಈ ಸೂರ್ಯ ಮಿಸೈಲ್ ಇದೆಯಲ್ಲ, ಇದು ಒಟ್ಟು 70 ಟನ್ನಷ್ಟು ತೂಕವನ್ನು ಹೊಂದಿದೆ. ಇದನ್ನು ಸರ್ಫೇಸ್ ಬೇಸ್, ಅಂಡರ್ ವಾಟರ್ ಬೇಸ್ ಹಾಗೂ ಸಬ್ಮರಿನ್ಗಳಿಂದ ಕೂಡ ಲಾಂಚ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ಸಬ್ಮರಿನ್ ವೇರಿಯಂಟ್ನ ರೇಂಜು 16,000 ಕಿಲೋಮೀಟರ್ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಈ ಮಿಸೈಲ್ 40 ಮೀಟರ್ ಉದ್ದ ಇದ್ದು ಇದು ಕೇವಲ 1.1 ಮೀಟರ್ನಷ್ಟು ಸುತ್ತಳತೆಯನ್ನು ಹೊಂದಿರುತ್ತೆ. ಹಾಗೆಯೇ ಈ ಮಿಸೈಲ್ನ ಮೂಲಕ 3ರಿಂದ 10 ಅಣ್ವಸ್ತ್ರ ಸಿಡಿತಲೆಗಳನ್ನು ಕ್ಯಾರಿ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. ಅಥವಾ ಒಂದೇ ವಾರ್ ಹೆಡ್ ಅನ್ನು ಕ್ಯಾರಿ ಮಾಡೋದಾದರೆ ಅದು 4.5 ಟನ್ನಷ್ಟು ತೂಕವನ್ನು ಗುರಿ ಮುಟ್ಟಿಸುತ್ತೆ. ಸದ್ಯಕ್ಕೆ ಈ ಮಿಸೈಲನ್ನು ಭಾರತ ಸಿದ್ಧ ಮಾಡ್ತಾ ಇದೆ ಅನ್ನೋದಷ್ಟೇ ಗೊತ್ತು. ಆದರೆ ಇದರ ಪ್ರಗತಿಯ ಕುರಿತಾದ ಹೆಚ್ಚಿನ ವಿವರಗಳನ್ನು ಭಾರತ ಇದುವರೆಗೆ ಬಹಿರಂಗಪಡಿಸಿಲ್ಲ. ಸೊ ಈ ಸೂರ್ಯ ಮಿಸೈಲ್ನ ಮೊದಲ ಹಂತವನ್ನೇನಾದರೂ ಪರೀಕ್ಷೆ ಮಾಡ್ತಾ ಇದ್ದಾರಾ ಅನ್ನೋ ಅನುಮಾನಗಳು ಕೂಡ ಇಲ್ಲಿ ನಮ್ಮ ಶತ್ರುಗಳನ್ನು ಕಾಡ್ತಾ ಇದೆ. ಇದರ ಜೊತೆ ಭಾರತ ಬ್ರಹ್ಮೋಸ್ನ 800 ಕಿಲೋಮೀಟರ್ ದೂರದ ಮಿಸೈಲ್ ಪರೀಕ್ಷೆಯನ್ನು ಮಾಡ್ತಾ ಇರಬಹುದು ಅಂತ ಕೂಡ ಹೇಳ್ತಾ ಇದ್ದಾರೆ. ಇವ್ಯಾವೂ ಅಲ್ಲದೆ ಹೊಸ ಮಿಸೈಲ್ ಪರೀಕ್ಷೆಯನ್ನು ಭಾರತ ಇಲ್ಲಿ ಮಾಡಿದರೂ ಆಶ್ಚರ್ಯ ಪಡಬೇಕಾದ ಅಗತ್ಯ ಇಲ್ಲ. ಹಾಗೆ ನೋಡಿದರೆ ಭಾರತ ಈ ವರ್ಷ 10ಕ್ಕೂ ಹೆಚ್ಚು ಮಿಸೈಲ್ಗಳನ್ನು ಪರೀಕ್ಷೆ ಮಾಡಿದೆ. ಪ್ರಳಯ್, ಆಕಾಶ್ ಮಿಸೈಲ್ಗಳ ಪರೀಕ್ಷೆ ಆಗಿದೆ. ಸೊ ಈಗ ಭಾರತದ ಮಿಸೈಲ್ ಪರೀಕ್ಷೆಯ ಸಾಲಿಗೆ ಮತ್ಯಾವ ಮಿಸೈಲ್ ಸೇರಲಿದೆ ಅನ್ನೋ ಕುತೂಹಲ ಹೆಚ್ಚಾಗ್ತಾ ಇದೆ. ಗೆಳೆಯರೆ, ಇತ್ತೀಚೆಗೆ ಭಾರತ ಸಾಕಷ್ಟು ಮಿಸೈಲ್ ಪರೀಕ್ಷೆಗಳನ್ನು ಮಾಡ್ತಾ ಇರೋದನ್ನು ನೋಡ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ಭಾರತ ಜಾಗತಿಕ ಮಿಸೈಲ್ ಶಕ್ತಿಯಾಗಿ ಬೆಳೆಯೋದಷ್ಟೇ ಅಲ್ಲ, ಜಗತ್ತಿಗೆ ಮಿಸೈಲ್ಗಳನ್ನು ಮಾರಾಟ ಮಾಡುವ ಶಕ್ತಿಯನ್ನು ಕೂಡ ಬೆಳೆಸ್ಕೊಳ್ಳುತ್ತೆ ಅನ್ನೋದರಲ್ಲಿ ಯಾವ ಅನುಮಾನವೂ ಇಲ್ಲ. ಇದು ಗೆಳೆಯರೆ, ಭಾರತ ಇದೇ ಆಗಸ್ಟ್ ತಿಂಗಳಲ್ಲಿ ಹಿಂದೂ ಮಹಾಸಾಗರದಲ್ಲಿ ಕೊಟ್ಟಿರುವ ನೋಟಮ್ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.